ಬಿಗ್ ಬಾಸ್ ಸೀಸನ್ 12ರಲ್ಲಿ ಸಖತ್ ಆಕ್ಟಿವ್, ತಮಾಷೆ ಮಾಡುವ ಮತ್ತು ಹೈಲೈಟ್ ಆಗುವ ಸ್ಪರ್ಧಿ ಅಂದ್ರೆ ಅದುವೇ ಗಿಲ್ಲಿ ನಟ. ಆದ್ರೀಗ ಈ ನಟನ ವಿರುದ್ಧ ದೂರು ದಾಖಲಾಗಿದೆ. ಯಾಕೆ ಗೊತ್ತಾ? ರಿಷಾ ಬಟ್ಟೆಗಳನ್ನ ಬಾತ್ರೂಮ್ನಲ್ಲಿ ಇಟ್ಟ ಆರೋಪಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಾಗಿದೆ. ಏನಿದು ಪ್ರಕರಣ? ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಹಾಗೂ ಗಿಲ್ಲಿ ನಡುವೆ ಬಕೆಟ್ ವಿಚಾರಕ್ಕೆ ಜಗಳ ತಾರಕಕ್ಕೇರಿತು. ಮೊದಲಿಗೆ ಬಕೆಟ್ ವಿಚಾರಕ್ಕೆ ಗಿಲ್ಲಿ ರಿಷಾ ಬಳಿ ಕೇಳಿದ್ರು. ಬಕೆಟ್ ಅನ್ನ ಕೊಡದೇ ಇರೋ ಕಾರಣಕ್ಕೆ ಗಿಲ್ಲಿ ಬಾತ್ರೂಮ್ ಏರಿಯಾದಲ್ಲಿ ರಿಷಾ ಬಟ್ಟೆಗಳನ್ನ ತಂದು ಹಾಕ್ತಾರೆ. ಬಾತ್ರೂಮ್ನಿಂದ ಬಂದ ರಿಷಾ ರೊಚ್ಚಿಗೆದ್ದು ಕೂಗಿ ಗಿಲ್ಲಿಗೆ ಹೊಡಿತಾರೆ. ಬಟ್ಟೆ ತಂದು ಬಾತ್ರೂಮ್ ನಲ್ಲಿ ಇಟ್ಟಿರೋದು ತಮಾಷೆನಾ ಅಂತ ಗಿಲ್ಲಿನ ತಳ್ಳಿದ್ದು ಉಂಟು, ಹೊಡೆದಿದ್ದು ಉಂಟು. ಆದ್ರೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಬಗ್ಗೆ ಮಹಿಳಾ ಆಯೋಗಕ್ಕೆ ದೂರು ಹೋಗಿದೆ ಎನ್ನಲಾಗ್ತಾ ಇದೆ. ಮಹಿಳಾ ಆಯೋಗ ವಿಡಿಯೋವನ್ನ ಸಂಪೂರ್ಣ ವೀಕ್ಷಣೆ ಮಾಡಿದೆ. ಅದರಲ್ಲಿ ಯಾವುದೇ ಸಾಕ್ಷ್ಯ ಸಿಗದ ಕಾರಣ ಇದೀಗ ಲೀಗಲ್ ಸೆಲ್ಗೆ ಈ ದೂರನ್ನ ವರ್ಗಾಯಿಸಲಾಗಿದೆಯಂತೆ. ನೀವೇನಂತೀರಾ? ಗಿಲ್ಲಿ ನಟನ ವಿರುದ್ಧ ದಾಖಲಾಗಿರೋ ದೂರು ಸರಿನಾ ಅಥವಾ ರಿಷಾ ಮಾಡಿದ್ ಸರಿನಾ? ಕಮೆಂಟ್ ಮಾಡಿ.